ಭಾರತದ ಬೀದಿಗಳಲ್ಲಿ ಏನಾಗ್ತಿದೆ? ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇದ್ದಕ್ಕಿದ್ದಂತೆ ಬೆಂಕಿಯ ಚೆಂಡುಗಡಾಗ್ತಿವೆ. ಇದೇನೋ ಆಕಸ್ಮಿಕ ಅಲ್ಲ, ಬದಲಿಗೆ ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಬನ್ನಿ, ಈ ಸ್ಫೋಟಕಗಳ ಹಿಂದಿನ ಶಾಕಿಂಗ್ ಸತ್ಯವನ್ನ ಒಟ್ಟಿಗೆ ನೋಡೋಣ. ಪುಣೆಯ ಘಟನೆಯಿಂದ ಬಂದ ಈ ಮಾತುಗಳನ್ನ ಕೇಳಿದ್ರೆ ಮೈ ಜುಮ್ಮನ್ನತ್ತೆ ಅಲ್ವಾ? ಚಾರ್ಜ್ ಮಾಡ್ತಿರ್ಲಿಲ್ಲ, ಓಡಿಸ್ತಿರ್ಲಿಲ್ಲ, ಸುಮ್ಮನೆ ನಿಂತಿದ್ದ ಸ್ಕೂಟರ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ. ಅಂದ್ರೆ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಇದು ಈ ಸಮಸ್ಯೆಯ ಆಳ ಮತ್ತು ಆತಂಕವನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಸರಿ, ನಮ್ಮ ತನಿಖೆಯ ಮೊದಲ ಭಾಗಕ್ಕೆ ಹೋಗೋಣ. ಪುಣೆಯಲ್ಲಿ ನಡೆದ ಘಟನೆ ಏನಿದೆ ಅಲ್ವಾ, ಅದು ಒಂದೇ ಅಲ್ಲ, ಅದು ದೇಶದಾದ್ಯಂತ ಶುರುವಾದ ಒಂದು ಅಪಾಯಕಾರಿ ಸರಣಿಯ ಆರಂಭ ಅಷ್ಟೇ. ಇದು ಒಂದೆರಡು ಘಟನೆಗಳಲ್ಲ, ಬದಲಿಗೆ ಒಂದು ಭಯಾನಕ ಪ್ಯಾಟರ್ನನ್ನೇ ತೋರಿಸ್ತಿದೆ. ಒಂದು ಕ್ಷಣ ಪುಣೆಯ ಆ ದೃಶ್ಯವನ್ನ ಕಣ್ಮುಂದೆ ತಂದ್ಕೊಳ್ಳಿ. ಹೊಚ್ಚ ಓಲಾ ಸ್ಕೂಟರ್ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಲಾಗಿದೆ. ಇದ್ದಕ್ಕಿದ್ದಂತೆ ಅದರಿಂದ ಸಣ್ಣದಾಗಿ ಹೊಗೆ ಬರೋಕೆ ಶುರುವಾಗುತ್ತೆ. ನೋಡ್ತಾ ನೋಡ್ತಾ ಕೆಲವೇ ಕ್ಷಣಗಳಲ್ಲಿ ಇಡೀ ಗಾಡಿ ಧಗಧಗ ಅಂತ ಬೆಂಕಿಯಿಂದ ಹೊತ್ತಿ ಉರಿಯುತ್ತೆ. ನಿಜಕ್ಕೂ ಇದನ್ನ ನೋಡಿದವ್ರಿಗೆ ಶಾಕ್ ಆಗಿತ್ತು. ನೋಡಿ, ಈ ಸಮಸ್ಯೆ ಕೇವಲ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಗಾಡಿಗಳಿಗೆ ಸೀಮಿತವಾಗಿರಲಿಲ್ಲ. ಅದು ಜನರ ಮನೆಗಳ ಒಳಗೂ ಕಾಲಿಟ್ಟು ಪ್ರಾಣವನ್ನೇ ತೆಗೆದುಕೊಳ್ತು. ನಿಜಾಮಾಬಾದ್ನಲ್ಲಿ ನಡೆದ ದುರಂತವೇ ಇದಕ್ಕೆ ಸಾಕ್ಷಿ. ಮನೆಯೊಳಗೆ ಚಾರ್ಜ್ ಮಾಡುವಾಗ ಪ್ಯೂರ್ ಇವಿ ಬ್ಯಾಟರಿ ಸ್ಫೋಟಗೊಂಡು 80 ವರ್ಷದ ವೃದ್ಧರೊಬ್ಬರು ಪ್ರಾಣ ಕಳ್ಕೊಂಡ್ರು. ಇದು ಇಡೀ ಸಮಸ್ಯೆಯ ಗಂಭೀರತೆಯನ್ನ 100 ಪಟ್ಟು ಹೆಚ್ಚಿಸಿಬಿಡ್ತು. ಒಂದೇ ಒಂದು ಸಣ್ಣ ತಾಂತ್ರಿಕ ದೋಷ ಎಂಥ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಲ್ಲದು ಅಂತ ಈ ಘಟನೆ ತೋರಿಸುತ್ತೆ. ಶೋರೂಮ್ನಲ್ಲಿ ನಿಂತಿದ್ದ ಒಂದೇ ಒಂದು ಓಕಿನಾವಾ ಸ್ಕೂಟರ್ಗೆ ತಗಲಿದ ಬೆಂಕಿ ಪಕ್ಕದ ಸ್ಕೂಟರ್ಗಳಿಗೂ ಹಬ್ಬಿ ನೋಡ್ತಿದ್ದಂತೆ ಇಡೀ ಡೀಲರ್ಶಿಪ್ಪನ್ನೇ ಬೂದಿ ಮಾಡಿಬಿಡ್ತು. ಇದು ಚೈನ್ ರಿಯಾಕ್ಷನ್ ಅಂದ್ರೆ. ಹಾಗಾದ್ರೆ ಅಸಲಿ ಪ್ರಶ್ನೆ ಇರೋದು ಇಲ್ಲೇ. ಯಾಕೆ ಈ ಹೊಚ್ಚ ಎಲೆಕ್ಟ್ರಿಕ್ ವಾಹನಗಳು ಹೀಗೆ ಬೆಂಕಿಯ ಚೆಂಡುಗಳಾಗಿ ಬದಲಾಗ್ತಿವೆ? ಇದರ ಹಿಂದಿನ ನಿಜವಾದ ಕಾರಣ ಏನು? ಬನ್ನಿ, ಸರ್ಕಾರ ನಡೆಸಿದ ಅಧಿಕೃತ ತನಿಖಾ ವರದಿಗಳು ಏನ್ ಹೇಳ್ತವೆ ಅಂತ ನೋಡೋಣ. ಈ ಎಲ್ಲ ರಹಸ್ಯಗಳನ್ನ ಭೇದಿಸೋಕೆ ಅಂತಾನೆ ಒಂದು ಅಧಿಕೃತ ತನಿಖೆ ನಡೆತು. DRDO ನಡೆಸಿದ ಈ ತನಿಖೆ ಎಲ್ಲರನ್ನೂ ಬೆಚ್ಚಿಬೀಳಿಸುವಂತಹ ಕೆಲವು ಕಠೋರ ಸತ್ಯಗಳನ್ನ ಹೊರಗೆ ತಂದಿದೆ. ವರದಿಯಲ್ಲಿದ್ದ ಅತ್ಯಂತ ಆಘಾತಕಾರಿ ಅಂಶ ಅಂದ್ರೆ ಇದು: ತಯಾರಿಕರು ಉದ್ದೇಶಪೂರ್ವಕವಾಗಿ ದುಡ್ಡು ಉಳಿಸೋಕೆ ಅಂತ ಕಡಿಮೆ ಗುಣಮಟ್ಟದ ವಸ್ತುಗಳನ್ನ ಬಳಸಿದ್ದಾರೆ. ಅಂದ್ರೆ ಇದು ಆಕಸ್ಮಿಕ ಅಲ್ಲ, ಬದಲಿಗೆ ಲಾಭಕ್ಕಾಗಿ ಜನರ ಸುರಕ್ಷತೆಯ ಜೊತೆ ಆಟ ಆಡಿದ ಹಾಗೆ. ಸರಿ, ಹಾಗಾದ್ರೆ ತಾಂತ್ರಿಕವಾಗಿ ಏನ್ ತಪ್ಪಾಗಿದೆ? ತನಿಖಾಧಿಕಾರಿಗಳು 3 ಮುಖ್ಯ ಕಾರಣಗಳನ್ನ ಪತ್ತೆ ಹಚ್ಚಿದ್ದಾರೆ. ಮೊದಲನೇದು ಕಳಪೆ ಗುಣಮಟ್ಟದ ಸೆಲ್ಗಳು. ಎರಡನೇದು ಕೆಟ್ಟ ಬ್ಯಾಟರಿ ವಿನ್ಯಾಸ, ಅಂದ್ರೆ ಸೆಲ್ಗಳನ್ನ ತುಂಬ ಒತ್ತೊತ್ತಾಗಿ ಪ್ಯಾಕ್ ಮಾಡಿರೋದು. ಮತ್ತು ಮೂರನೇದು ದೋಷಪೂರಿತ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅಂದ್ರೆ BMS. ಈ 3 ಸೇರಿ ಈ ದುರಂತಗಳಿಗೆ ಕಾರಣವಾಗಿವೆ. ಈಗ ಸ್ವಲ್ಪ ವಿಜ್ಞಾನದ ಬಗ್ಗೆ ಮಾತಾಡೋಣ. ಈ ಇಡೀ ಸಮಸ್ಯೆ ಮೂಲ ಬೇರಿರೋದೇ ಬ್ಯಾಟರಿಗಳ ಒಳಗಿನ ಕೆಮಿಸ್ಟ್ರಿಯಲ್ಲಿ. ಈ ಕೆಮಿಸ್ಟ್ರಿ ಕಥೆಯಲ್ಲಿ ಒಬ್ಬ ಹೀರೋ ಇದ್ದಾನೆ, ಹಾಗೆ ಒಬ್ಬ ವಿಲನ್ ಕೂಡ ಇದ್ದಾನೆ. ನೋಡಿ, ಇಲ್ಲೇ ತಯಾರಕರು ಒಂದು ದೊಡ್ಡ ತಪ್ಪು ಮಾಡಿದ್ದು. ಅವರ ಮುಂದೆ 2 ಆಯ್ಕೆಗಳಿದ್ವು. ಒಂದು LFP ಕೆಮಿಸ್ಟ್ರಿ. ಇದು ತುಂಬಾ ಸುರಕ್ಷಿತ, ಸ್ಥಿರ, ಇದನ್ನ ನಾವು ಹೀರೋ ಅಂತ ಕರಿಬೋದು. ಇನ್ನೊಂದು NMC ಕೆಮಿಸ್ಟ್ರಿ. ಇದು ಹೆಚ್ಚು ಪರ್ಫಾರ್ಮೆನ್ಸ್ ಕೊಡುತ್ತೆ, ವೇಗವಾಗಿ ಹೋಗುತ್ತೆ, ಆದರೆ ಇದು ರಾಸಾಯನಿಕವಾಗಿ ಅಸ್ಥಿರ. ಇದೇ ನಮ್ಮ ಕಥೆಯ ವಿಲನ್. ದುರದೃಷ್ಟವಶಾತ್ ಕಂಪನಿಗಳು ವೇಗಕ್ಕೆ ಮತ್ತು ಪರ್ಫಾರ್ಮೆನ್ಸ್ಗೆ ಹೆಚ್ಚು ಬೆಲೆ ಕೊಟ್ಟು ಸುರಕ್ಷಿತವಾದ LFP ಬದಲು ಅಪಾಯಕಾರಿಯಾದ NMCಯನ್ನ ಆರಿಸ್ಕೊಂಡ್ರು. ಈ ಸ್ಫೋಟಗಳಿಗೆ ಕಾರಣವಾಗುವ ವೈಜ್ಞಾನಿಕ ಪ್ರಕ್ರಿಯೆಗೆ ಥರ್ಮಲ್ ರನ್ಅವೇ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಕಂಟ್ರೋಲ್ ಮಾಡೋಕ್ಕಾಗದ ಸರಣಿ ಕ್ರಿಯೆ. ಬ್ಯಾಟರಿಯೊಳಗಿನ ಒಂದು ಸೆಲ್ ತುಂಬ ಬಿಸಿಯಾದಾಗ ಅದು ಪಕ್ಕದ ಸೆಲ್ಗಳನ್ನು ಬಿಸಿ ಮಾಡುತ್ತೆ. ಹೀಗೆ ಒಂದಕ್ಕೊಂದು ಬೆಂಕಿ ಹತ್ಕೊಂಡು ಇಡೀ ಬ್ಯಾಟರಿ ಪ್ಯಾಕ್ ಕೆಲವೇ ಸೆಕೆಂಡ್ಗಳಲ್ಲಿ ಸ್ಫೋಟಗೊಳ್ಳುತ್ತೆ. ಒಮ್ಮೆ ಇದು ಶುರುವಾದ್ರೆ ಇದನ್ನ ನಿಲ್ಲಿಸೋಕಾಗೋದೇ ಇಲ್ಲ. ಈಗಾಗಲೇ ದೋಷಪೂರಿತವಾಗಿರುವ ಈ ಬ್ಯಾಟರಿ ವಿಜ್ಞಾನ ಭಾರತದ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಅಪಾಯಕಾರಿಯಾಗುತ್ತೆ. ಯಾಕೆ ಅಂತೀರಾ? ನಮ್ಮ ದೇಶದ ಪರಿಸರವೇ ಈ ಸಮಸ್ಯೆಯನ್ನ ಒಂದು ಪರ್ಫೆಕ್ಟ್ ಸ್ಟಾರ್ಮ್, ಅಂದ್ರೆ ಒಂದು ಪರಿಪೂರ್ಣ ಬಿರುಗಾಳಿಯನ್ನಾಗಿ ಮಾಡುತ್ತೆ. ಹೇಗೆ ಅಂತ ನೋಡೋಣ. 3 ಮುಖ್ಯ ಕಾರಣಗಳಿವೆ. ಮೊದಲನೇದು ನಮ್ಮ ದೇಶದ ತಾಪಮಾನ. ಈ ಬ್ಯಾಟರಿಗಳನ್ನ ತಂಪಾದ ದೇಶಗಳಿಗೆ ಅಂತ ಡಿಸೈನ್ ಮಾಡಿರ್ತಾರೆ, ಆದರೆ ನಮ್ಮಲ್ಲಿ 45 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿಲಿರುತ್ತೆ. ಎರಡನೇದು ನಮ್ಮ ರಸ್ತೆಗಳು. ಗುಂಡಿಗಳಿಂದ ತುಂಬಿದ ರಸ್ತೆಗಳಾಗಿ ಹೋಗುವಾಗ ಆಗುವ ಕಂಪನದಿಂದ ಬ್ಯಾಟರಿಯೊಳಗಿನ ಸೂಕ್ಷ್ಮ ಭಾಗಗಳು ಹಾಳಾಗ್ತವೆ. ಮೂರನೇದು ಪ್ರೆಷರ್ ಕುಕ್ಕರ್ ಎಫೆಕ್ಟ್. ಅಂದ್ರೆ ಸ್ಕೂಟರ್ನ ಬ್ಯಾಟರಿ ಕೇಸ್ನಲ್ಲಿ ಗಾಳಿ ಆಡೋಕ್ಕೆ ಜಾಗವೇ ಇರೋದಿಲ್ಲ.
ಇದರಿಂದಾಗಿ ಬಿಸಿ ಒಳಗೆ ಉಳಿದು ಬ್ಯಾಟ್ರಿ ಇನ್ನಷ್ಟು ಬೇಗ ಫೇಲ್ ಆಗತ್ತೆ. ಈ ಮೂರೂ ಸೇರಿ ಒಂದು ವಿನಾಶದ ರೆಸಿಪಿಯನ್ನೇ ತಯಾರಿಸ್ತವೆ. ಸರಿ, ಇಷ್ಟೆಲ್ಲ ತಿಳಿದ ಮೇಲೆ ನಾವು ಏನ್ ಮಾಡಬಹುದು? ಅಪಾಯಗಳನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು? ಈ ತನಿಖೆಯ ಆಧಾರದ ಮೇಲೆ ಕೆಲವು ಪ್ರಮುಖ ಸಲಹೆಗಳನ್ನ ಈಗ ನೋಡೋಣ. ಇದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಈ ಥರ್ಮಲ್ ರನ್ನವೇ ಹೇಗಾಗುತ್ತೆ ಅನ್ನೋದಕ್ಕೆ 4 ಹಂತಗಳಿದೆ. ಮೊದಲಿಗೆ ಹಿಸ್ ಅನ್ನೋ ಶಬ್ದ ಕೇಳಿಸ್ತೆ. ಇದು ಬ್ಯಾಟ್ರಿ ಒಳಗಿನ ದ್ರವ ಕುದಿದು ಗ್ಯಾಸ್ ಆಗ್ತಿರೋದರ ಸಂಕೇತ. ಎರಡನೇದಾಗಿ ವಿಷಕಾರಿ ಬಿಳಿ ಹೊಗೆ ಹೊರಬರುತ್ತೆ. 3ನೇ ಹಂತದಲ್ಲಿ ಸೆಲ್ ಸ್ಫೋಟಗೊಳ್ಳುತ್ತೆ. ಮತ್ತು ಕೊನೆಯದಾಗಿ ಈ ಶಾಖ ಪಕ್ಕದ ಸೆಲ್ಗಳಿಗೂ ಹರಡಿ ಇಡೀ ಬ್ಯಾಟ್ರಿ ಪ್ಯಾಕ್ ಕೆಲವೇ ಸೆಕೆಂಡ್ಗಳಲ್ಲಿ ಸ್ಫೋಟಗೊಳ್ಳುತ್ತೆ. ಇದು ಎಷ್ಟು ಬೇಗ ಆಗುತ್ತೆ ಅಂದ್ರೆ ಯೋಚನೆ ಮಾಡೋಕ್ಕೂ ಸಮಯ ಇರೋದಿಲ್ಲ. ಈ ಒಂದು ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. 30 ಸೆಕೆಂಡುಗಳು. ಹೌದು, ಮೊದಲ ಎಚ್ಚರಿಕೆಯ ಚಿಹ್ನೆ ಅಂದ್ರೆ ಆ ಹಿಸ್ ಶಬ್ದ ಕೇಳಿದಾಗಿನಿಂದ ಪೂರ್ತಿ ಸ್ಫೋಟ ಆಗೋಕಿರೋದು ಕೇವಲ 30 ಸೆಕೆಂಡುಗಳು. ಇದು ಬದುಕುಳಿಯೋಕೆ ಸಿಗೋ ಅತ್ಯಮೂಲ್ಯ ಸಮಯ. ನಾವು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳು ಈ ಅಪಾಯವನ್ನ ಇನ್ನಷ್ಟು ಹೆಚ್ಚಿಸಬಹುದು. ಮೊದಲನೇದು ಮ್ಯಾರಥಾನ್ ತಪ್ಪು. ಅಂದ್ರೆ ತುಂಬಾ ದೂರ ವೇಗವಾಗಿ ಗಾಡಿ ಓಡಿಸಿ ಬಂದ ತಕ್ಷಣ ಬ್ಯಾಟ್ರಿ ಬಿಸಿಯಾಗಿರುವಾಗಲೇ ಚಾರ್ಜ್ಗೆ ಹಾಕೋದು. ಇನ್ನೊಂದು ರಾತ್ರಿ ಇಡೀ ಚಾರ್ಜ್ ಮಾಡೋದು, ಅದರಲ್ಲೂ ಮನೆ ಒಳಗೆ. ಯಾರು ಗಮನಿಸದಾಗ ಚಾರ್ಜ್ಗಾಕಿ ಮಲ್ಗೋದು ತುಂಬಾ ಅಪಾಯಕಾರಿ. ಹಾಗಾದ್ರೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳಕ್ಕೆ ಏನ್ ಮಾಡಬೇಕು? ಈ 3 ನಿರ್ಣಾಯಕ ನಿಯಮಗಳನ್ನ ಪಾಲಿಸಲೇಬೇಕು. ನಿಯಮ ನಂಬರ್ 1, ಗಾಡಿ ಓಡಿಸಿ ಬಂದ ಮೇಲೆ ಕನಿಷ್ಠ 45 ನಿಮಿಷ ಬಿಟ್ಟು ಬ್ಯಾಟ್ರಿ ತಣ್ಣಗಾದ ಮೇಲೆ ಚಾರ್ಜ್ ಮಾಡಿ. ನಿಯಮ ನಂಬರ್ 2, ಯಾವತ್ತೂ ಮನೆ ಒಳಗೆ ಅದರಲ್ಲೂ ರಾತ್ರಿ ಇಡೀ ಗಮನಿಸದೆ ಚಾರ್ಜ್ ಮಾಡಬೇಡಿ. ಮತ್ತು ನಿಯಮ ನಂಬರ್ 3, ಒಂದು ವೇಳೆ ಹಿಸ್ ಅನ್ನೋ ಶಬ್ದ ಕೇಳಿದ್ರೆ ಅಥವಾ ಸುಟ್ಟ ವಾಸನೆ ಬಂದ್ರೆ 1 ಕ್ಷಣವೂ ಯೋಚಿಸದೆ ಓಡಿ. ನಿಮ್ಗೆ ತಪ್ಪಿಸ್ಕೊಳ್ಳಕ್ಕಿರೋದು ಕೇವಲ ಸೆಕೆಂಡುಗಳು ಮಾತ್ರ. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದು ಕೇವಲ ಸ್ಕೂಟರ್ಗಳ ಕಥೆಯಲ್ಲ. ಸುರಕ್ಷತೆಗಿಂತ ವೇಗಕ್ಕೆ, ಗುಣಮಟ್ಟಕ್ಕಿಂತ ಲಾಭಕ್ಕೆ ಆದ್ಯತೆ ನೀಡಿದಾಗ ನಾವು ಪ್ರತಿದಿನ ಬಳಸೋ ತಂತ್ರಜ್ಞಾನದಲ್ಲಿ ನಮ್ಮ ಕಣ್ಣಿಗೆ ಕಾಣದಂತೆ ಮಾಡಿಕೊಂಡಿರುವ ಇನ್ನೆಷ್ಟು ರಾಜಿಗಳಿರ್ಬೋದು. ಇದೊಂದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ.